Sorry. In Hi guys, welcome back to my YouTube channel. ಸೊ ನಾವಿವತ್ತು ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಶಾಪಿಂಗ್ ಇದೆ, ಹಾಗೆ ನಮ್ಮ ಅತ್ತಿಗೆ ಬಂದಿದ್ದಾರೆ. ಸೊ ಅವ್ರು ಐಬ್ರೋ ಮಾಡಿಸ್ಬೇಕಂತೆ. ಸೊ ಹಂಗಾಗಿ ಮೂಡಿಗೆರೆಗೆ ಹೊರಟಿದ್ವಿ. ಸೊ ನನ್ನ ಔಟ್ಫಿಟ್ ಇದರಲ್ಲೇ ಹೋಗ್ತಾ ಇದ್ರ ಮೇಲೆ ಒಂದು ಸ್ವೆಟರ್ ಇದೆ ನಮ್ಮದು. ಸೊ ಅದನ್ನು ಹಾಕ್ಕೊಂಬಿಟ್ಟು ಹೋಗ್ತಿದ್ದೀನಿ. ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಏನಪ್ಪ ಇಂಟ್ರಡಕ್ಷನಲ್ಲೂ ಇದೇ ಡ್ರೆಸ್ ಹಾಕಿದ್ದಾಳೆ, ಇವಾಗಲೂ ಇದೇ ಡ್ರೆಸ್ ಹಾಕಿದ್ದಾಳೆ, ಹೇಳಿದ್ರೆ ಬೇರೆ ಡ್ರೆಸ್ಸೇ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಇದು ನನ್ನ ಫೇವ್ರೆಟ್ ಡ್ರೆಸ್. ಬಟ್ ಬೇರೆ ಎಲ್ಲ ತೊಳೆದಾಕಿದೆ, ಸ್ವಲ್ಪ ಒಣಗಬೇಕು, ಮಳೆಗಾಲ ಅಲ್ವಾ. ಸೊ ಹಂಗಾಗಿ ಒಣಗಿಲ್ಲ, ಹಂಗಾಗಿ ಇದೇ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೇನು ಪ್ರಾಬ್ಲಮ್ ಇಲ್ಲ. ಏನೇನು ತಗೊತೀವಿ, ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನಮ್ಮ ಅತ್ತಿಗೆ ಬಂದಿದ್ದಾರೆ, ನಮ್ಮ ಅಣ್ಣನ ಹೆಂಡ್ತಿ. ಸೊ ನಮ್ಮ ಮನೆಯವ್ರಿಗೆ ಅವರು ತಂಗಿ ಆಗಬೇಕು, ನಮ್ಮ ಅಣ್ಣಂಗೆ ಹೆಂಡ್ತಿ ಆಗಬೇಕು. ಅವ್ರ ಪಾಪನೂ ಇದೆ. ನಮ್ಮ ಅತ್ತೆನೂ ಬರ್ತಾರೆ, ನಮ್ಮ ಅತ್ತೆನೂ ಐಬ್ರೋ ಎಲ್ಲ ಮಾಡಿಸ್ಬೇಕಂತೆ. ಸೊ ನಂದು ಐಬ್ರೋಸ್ ಏನು ಮಾಡ್ಸೋಂಗಿಲ್ಲ ಗೈಸ್. ಆ್ಯಕ್ಚುಲಿ ನಂದು ಐಬ್ರೋನೇ ಬರೋಲ್ಲ ಜಾಸ್ತಿ, ಬಂದರೆ ಎಲ್ಲೋ ಒಂದಿಷ್ಟು ಬರ್ಬೋದಷ್ಟೆ. ಇದು ಬಿಟ್ಟರೆ ಒಂದು ಎಕ್ಸ್ಟ್ರಾ ಇಲ್ಲಿ ಐಬ್ರೋಸ್ ಬರ್ಬೋದು, ಈ ಸೈಡು ಬಿಟ್ಟರೆ ಐಬ್ರೋಸೇ ಬರೋಲ್ಲ ಗೈಸ್ ನನಗಂತೂ. ಹಂಗಾಗಿ ನಾನೇನು ಐಬ್ರೋಸ್ ಮಾಡಿಸಿಲ್ಲ. ಏರ್ ಕಟ್ಟು, ಫೇಶಿಯಲ್ ಅವೆಲ್ಲ ನನಗೆ ಅವೆಲ್ಲ ದೂರ. ಸೊ ನಾವು ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ. ಸೊ ಸ್ನಾನ ಮಾಡಾದ್ಮೇಲೆ ಒಂದು ಮಾಯಿಶ್ಚರೈಸರ್ ಹಚ್ಕೊಂಡು ಪಾಂಚ್ತು, ಆಮೇಲೆ ಫೇರನಲ್ಲಿ ಹಚ್ಕೊಂಡಿದ್ದೀನಿ ಅಷ್ಟೇ. ಫೇರನಲ್ಲಿ ಹಾಕ್ಕೊಂಡು ಲಿಪ್ ಬಾಮ್ ಆ್ಯಂಡ್ ಬೊಟ್ಟು ಇಟ್ಕೊಂಡಿದ್ದೀನಿ. ಬೊಟ್ಟು ಇರಲೇಬೇಕು. ಕುಂಕುಮ ಹಚ್ಕೊಂಡಿದ್ದೆ, ಈಗ ಹೋಗ್ಬಿಟ್ಟಿದೆ. ಸೊ ಇವತ್ತು ಮೂಡಿಗೆರೆಗೆ ಹೋಗ್ತಿದ್ವಿ. ಸೊ ನಮ್ಮ ಮನೆಯವರಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಡ್ತೀವಿ ಊಟ ಮಾಡಿಕೊಂಡು. ಅವರು ಮೂಡಿಗೆರೆಗೆ ಗಣೇಶಂದೇನೋ ಮೀಟಿಂಗ್ ಇದೆ ಅಂತ ಮೂಡಿಗೆರೆಗೆ ಹೋಗಿದ್ದಾರೆ. ಬಂದಮೇಲೆ ಎಲ್ಲ ಒಟ್ಟಿಗೆ ಮತ್ತೆ ಹೊರಡ್ತೀವಿ. ಸೊ ಕೈ ನೋಡ್ತಿದೆ, ಹಿಂಗೆ ಇಟ್ಕೊಂಡು ವೀಡಿಯೋನೇ ಮಾಡ್ತಾ ಇರಲಿಲ್ವಲ್ಲ. ಈಗ ಜಾಸ್ತಿ ಹೊತ್ತು ಹಿಂಗೆ ಇಟ್ಕೋಬೇಕಂದ್ರೆ ಕೈ ನೋವು ಬರುತ್ತೆ. ಇಷ್ಟೇ, ಹಿಂಗೊಂದು ಕ್ಲಿಪ್ ಹಾಕ್ಕೊಬಿಟ್ರೆ ನನ್ನ ಮೇಕಪ್ ಎಷ್ಟೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಹಿಂಗೊಂದು ಕ್ಲಿಪ್ ಹಾಕ್ಕೊಬಿಡ್ಬೇಕು. ಸೊ ರೆಡಿ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ಏರ್ ಡ್ರೈನ ಮಾಡ್ತಾಯಿದ್ದೀನಿ. ಸೊ ನಾನು ಸ್ಲೋ ಮೋಷನಲ್ಲಿ ಈ ಥರ ವೀಡಿಯೋ ಮಾಡ್ಕೊಂಡು ಒಂದು ಸಾಂಗ್ ಕೋರ್ಸನ್ನು ಚೆನ್ನಾಗಿರುತ್ತೆ ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡೆ, ಆದರೆ ಕಾಪಿರೈಟ್ಸ್ ಬರುತ್ತೆ ಗಾಯ್ಸ್. ಸೊ ಹಂಗಾಗಿ ವೀಡಿಯೋ ಎಲ್ಲ ಕಾಪಿರೈಟ್ಸ್ ಬಂದರೆ ಜಾಸ್ತಿ ಓಡಲ್ಲ. ಸೊ ಹಂಗಾಗಿ ವೀಡಿಯೋಗೆ ಆ ಸಾಂಗ್ ಹಾಕಲಿಲ್ಲ, ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನಿಮಗೆ ಬೋರ್ ಆಗಬಾರ್ದಲ್ಲ. ಸೊ ಹಂಗಾಗಿ ಮಳೆ ಇರೋ ಕಾರಣ ಕೂದಲು ಒಣಗಲ್ಲ, ತುಂಬಾ ಮಳೆ, ಬಿಸಿಲು ಒಂದು 10 ನಿಮಿಷ ಬಂದ ತಕ್ಷಣವೇ ಮಳೆ ಬಂದುಬಿಡುತ್ತೆ. ಸೊ ಹಂಗಾಗಿ ಏರ್ ಡ್ರೈಯರ್ ಇರೋದ್ರಿಂದ ಡ್ರೈ ಮಾಡ್ಕೊತಿದ್ದೀನಿ. ಅದು ಕರೆಂಟ್ ಇದ್ದರೆ ಮಾತ್ರ ಗಾಯ್ಸ್, ಇಲ್ಲ ಅಂದರೆ ಏರ್ ಡ್ರೈ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದೊಂದು ಸಖತ್ ಹಿಂಸೆ. ಇಲ್ಲಿ ಕರೆಂಟು ನಮ್ಮದು UPS ಇರೋದ್ರಿಂದ ಸ್ವಲ್ಪ ಹೆಂಗೋ ಹಂಗೆ ಅಡ್ಜಸ್ಟ್ ಆಗ್ತಿದೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡೋದು ನಮಗೆ. ಗೈಸ್ ವೆದರ್ ಏನು ಸಖತ್ತಾಗಿದೆ ಗೊತ್ತಾ, ಸಖತ್ತಾಗಿದೆ ವೆದರ್ ಆ್ಯಕ್ಚುಲಿ. ನೋಡಿ ಗೈಸ್, ನಮ್ಮ ಮನೆದು ನೆಲ ಪಾಚಿ ಕಟ್ಬಿಟ್ಟಿದೆ ಫುಲ್ಲು. ಇದೆಲ್ಲ ಬರೋದೇ ಇಲ್ಲ ಆ್ಯಕ್ಚುಲಿ ಈ ಕಡೆ. ನಾವು ನೋಡಿ ಇಷ್ಟೊಂದು ಗಂಟೆ ಹೆಂಗಿತ್ತು ಗೈಸ್, ಈಗ ಹೆಂಗಾಗಿದೆ. ಓ ಶಿಟ್, ನೀರೆಲ್ಲ ಮೇಲೆ ನೋಡಿ ಗೈಸ್. ಈ ಥರ ಆದರೆ ಬಟ್ಟೆ ಹೆಂಗೆ ಒಣಗಿಸೋದು ನಾವು? ಬಟ್ಟೆ ಹೆಂಗೆ ಒಣಗಿಸೋಣ, ಕೂದಲು ಹೆಂಗೆ ಒಣಗಿಸ್ಕೊಳ್ಳೋಣ ನಾವು? ಫೈನಲಿ ಈ ಥರ ರೆಡಿಯಾಗಿದ್ದೀನಿ ಗಾಯ್ಸ್. ಎಷ್ಟು ಚೆನ್ನಾಗಿದ್ದೀನಲ್ವ ನಾನು ನೋಡೋದಕ್ಕೆ. ಯಪ್ಪ, ನನ್ನ ಮೇಲೆ ನನಗೆ ದೃಷ್ಟಿ ಆಗ್ತಿದೆ. ಸೊ ಇದು ಓವರಾಗಿ ಹೇಳ್ತಿದ್ದೀನಿ ಅನ್ಕೋಬಿಡಿ. ನಮ್ಮ ಮೇಲೆ ನಮಗೆ ಲವ್ ಇರಬೇಕು. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಲ್ವ, ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡಿ.
ಇಲ್ಲ ಸಾವುಕಾರ ಮಂದಿ ಟ್ರೈಪಾಡ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಾರೆ ನೋಡಿ. ನಮ್ಮ ಅಕ್ಕಿನೊಬ್ಬರು ಯೂಟ್ಯೂಬರ್ ಆಗಿರೋದ್ರಿಂದ ಅವರು ಗೆಟ್ ರೆಡಿ ವಿತ್ ಮೈ ವಿಡಿಯೋ ಶೂಟ್ ಮಾಡ್ತಾಯಿದ್ರು. ನಾನು ಹಂಗೆ ಒಂದು ಕ್ಲಿಪ್ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಅದು ಯಾಕೋ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಹಂಗಾಗಿ ಕ್ಯಾಮ್ರಾ ಹತ್ರ ನಾನೇ ಇದ್ದು ನೋಡಿಕೊಂಡೆ. ಗೆಟ್ ರೆಡಿ ವಿತ್ ಮೈಗೆ ಚೆನ್ನಾಗಿತ್ತು, ಅವರು ಚೆನ್ನಾಗಿ ಮಾಡ್ತಾರೆ ವ್ಲಾಗ್ಸ್ನೆಲ್ಲ ನೋಡಿ. ಸಿಂಧೂರ ಯೂಟ್ಯೂಬ್ ಚಾನಲು. ಸೊ ಹಂಗೆ ರೆಡಿ ಆಗ್ತಾ ನಾವು ಹೊರಡ್ತಾ ಹಂಗೆ ಗದ್ದೆ ಕಡೆ ಒಂದು ವೀಡಿಯೋ ತಗೊಂಡೆ. ನಮ್ಮದು ಗದ್ದೆ ಮಾಡ್ತಾಯಿದ್ದೀವಿ ನಾವು ಗದ್ದೆನ. ಸೊ ಹಂಗಾಗಿ ಹಾಗೆ ಹಾಕಿರೋ ಹತ್ರ ನಾನು ವೀಡಿಯೋ ತಗೊಂಡೆ. ಅದನ್ನೇ ತಮ್ಮನೇಲಿ ಕೂಡ ಹಾಕಿರೋದು ನೋಡಿದೆ, ನನ್ನ ಗದ್ದೆಗಾಗಿ ಹಾಕಿರೋದು. ಸೊ ತುಂಬಾ ಖುಷಿ ಆಗ್ತಿದೆ, ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಸಖತ್ತಾಗಿ ಕಾಣುತ್ತೆ. ಸೊ ಹಂಗೆ ಒಂದು ಸೆಲ್ಫಿ ವೀಡಿಯೋನ ತಗೊಂಡೆ. ನಾವು 4 ಜನ ಹೋಗ್ತಾಯಿದ್ದೀವಿ ಕಾರಲ್ಲಿ. ಸೊ ಫೈನಲಿ ಮೂಡಿಗೆರೆ ತಲುಪಿದ್ವಿ. ಸೊ ಹಂಗೆ ಒಂದು ರ್ಯಾಂಡಮಾಗಿ ವೀಡಿಯೋ ಮಾಡಿಕೊಂಡೆ. ಮೂಡಿಗೆರೆ ತುಂಬ ಟ್ರಾಫಿಕ್ ಇರುತ್ತೆ, ಯಾಕೋ ಇವತ್ತು ಏನೂ ಟ್ರಾಫಿಕ್ ಇರಲಿಲ್ಲ, ಜನ ಕೂಡ ಇರಲಿಲ್ಲ ಜಾಸ್ತಿ. ಆರಾಮಾಗಿ ಹೋಗಿ ಬಂದ್ವಿ. ಹೋಗಿದ ತಕ್ಷಣ ಫಸ್ಟ್ ಹೋಗಿದ್ದೆ ಪಾರ್ಲರ್ಗೆ. ಅವರು ಐಬ್ರೋ ಮಾಡಿಸ್ಬೇಕಲ್ಲ, ಹಂಗಾಗಿ ನಮ್ಮ ಅತ್ತಿಗೆ ಮಾಡಿಸಾದ್ಮೇಲೆ ನಮ್ಮ ಅತ್ತೆ ಕೂಡ ಮಾಡಿಸಿದ್ರು. ಅದು ಮಾಡಿಸಿದ ತಕ್ಷಣವೇ ಪಾನಿಪುರಿ ಮತ್ತು ಮಸಾಲ ಪುರಿ ತಿಂದ್ವಿ. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾನೆ. ನಾನೇ ತಿಂತೀನಿ, ಖಾರ ಇದೆ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ನಾನು ಒಬ್ಬನೇ ತಿಂತೀನಿ ಅಂತ ಅವನೇ ತಿಂತಾಯಿದ್ದ, ತಿನ್ನಿಸೋಕ್ಕೂ ಬಿಡ್ತಾ ಇರಲಿಲ್ಲ. ನೆಕ್ಸ್ಟು ಗ್ರೋಸರೀಸ್ ತೊಗೋಬೇಕಿತ್ತು ಮನೆಗೆ ಅಂತೇಳ್ಬಿಟ್ಟು ಮೋರ್ಗೆ ಹೋದ್ವಿ. ಸೊ ಅಲ್ಲಿ ಮೆಂಬರ್ಶಿಪ್ ಇರಲಿಲ್ಲ ನಮ್ಮದು. ಅಲ್ಲಿ ಹೋದ್ಮೇಲೆ ಹೊಸ್ದಾಗಿ ಮೆಂಬರ್ಶಿಪ್ ಎಲ್ಲ ಮಾಡಿಸಿದ್ವಿ. 1 ಇಯರ್ಗೆ 135 ರುಪೀಸ್ ಏನೋ ಕಟ್ಟಿಸ್ಕೊಂಡು ಮೆಂಬರ್ಶಿಪ್ ಮಾಡಿಕೊಟ್ರು. 1 ಇಯರ್ ತನಕನೂ ಇರುತ್ತೆ, ಮತ್ತು ಯಾವಾಗ ಹೋದ್ರೂ ಇರುತ್ತೆ. ಯಾವ ಊರಲ್ಲಿ ಮೋರಿಗೆ ಹೋದ್ರೂ ಅದು ಅವೈಲಬಲ್ ಆಗುತ್ತೆ. ಸೊ ಇವಾಗ ಹೆಲ್ಪ್ ಆಗುತ್ತಲ್ಲ ಅಂತ ಮಾಡಿಸ್ಕೊಂಡು ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಮನೆ ಕಡೆ ಬಂದ್ವಿ. ಬರ್ತಾ ಹಂಗೆ ಚಿಕನ್ ತೊಗೊಬಂದ್ವಿ ಬಿರಿಯಾನಿ ಮಾಡೋಣ ಅಂತ. ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ಚಿಕನ್ ಕಟ್ ಮಾಡಿಸ್ಕೊಂಡ ತಕ್ಷಣ ನಾವು ಹೊರಟ್ವಿ. ವೆದರ್ ಚೆನ್ನಾಗಿತ್ತು, ಒಳ್ಳೆ ಕೂಲಾಗಿತ್ತು. ಯಾವಾಗಲೂ ಕೂಲಾಗೇ ಇರುತ್ತೆ, ಬಟ್ ಮಳೆ ಬರ್ತಿರುತ್ತೆ, ಹೆವಿ ಕೂಲಾಗಿರುತ್ತೆ. ಈಗ ನಾರ್ಮಲ್ ಆಗಿದೆ, ಮಳೆ ಬರ್ತಿರಲಿಲ್ಲ. ಆ್ಯಂಡ್ ಬರ್ತಿದ್ದಂಗೆಲ್ಲ ಗ್ರೋಸರೀಸ್ನೆಲ್ಲ ಡೈನಿಂಗ್ ಟೇಬಲ್ ಮೇಲಿಟ್ಟು ಎಲ್ಲ ಜೋಡಿಸ್ದೆ, ಒಂದು ವೀಡಿಯೋ ತೊಗೊಳ್ಳೋಣ ಅಂತ. ಕಾಸ್ಟ್ ಎಷ್ಟೆಷ್ಟು ಬಿತ್ತು ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಸೊ ಹಂಗೆ ಪ್ಯಾಕ್ನಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಫಸ್ಟ್ ಮ್ಯಾಗಿ, ನೆಕ್ಸ್ಟು ಸರ್ಫ್ ಎಕ್ಸೆಲ್, ಹಾಗೆ ಬಿಸ್ಕೆಟ್ ತಗೊಂಡೆ. ಇದು ಡಾರ್ಕ್ ಫ್ಯಾಂಟಸಿ ಅವ್ರದ್ದು. ಹಾಗೆ ಇದು ತೊಗರಿಬೇಳೆ ತೊಗೊಂಡೆ. ಆಮೇಲೆ ಗೋಲ್ಡ್ ವಿನ್ನರ್ 1 ಲೀಟ್ರು, ಗೋಧಿ ಹಿಟ್ಟು, ಪುಳಿಯೋಗರೆ ಪೌಡ್ರು, ಆಮೇಲೆ ಇದು ಪಾಪ್ಕಾರ್ನ್ ಬರುತ್ತಲ್ಲ ಪ್ಯಾಕೆಟು ರೆಡಿ ಟು ಕುಕ್ ಆ ಥರದ್ದು ಒಂದು ತೊಗೊಂಡೆ. ಆಮೇಲೆ ಇದು ಬೈ 1 ಗೆಟ್ 1 ಇತ್ತು, ಡೇಟ್ಸು, ಹಂಗಾಗಿ ತೊಗೊಂಡೆ. ಇದು ಪಾಸ್ತಾ 50% ಆಫ್ ಅಂತ ಇತ್ತು, ಹಂಗಾಗಿ ಅದನ್ನು ತೊಗೊಂಡ್ವಿ. ಇದು ಸ್ಕ್ರಬ್ಬು. ಸೊ ಇವಿಷ್ಟನ್ನು ತೊಗೊಂಡ್ವಿ. ಅಲ್ಲೇ ಡವ್ ಸೋಪು ಮತ್ತು ಮೆಡಿಮಿಕ್ಸ್ ಸೋಪನ್ನು ತೊಗೊಂಡ್ವಿ. ಸೊ ಈ ಕಡೆ ಇರೋಷ್ಟು ಅಂಗಡೀಲಿ ತೊಗೊಂಡಿದ್ದು, ಇದು ಬೇರೆ ಅಂಗಡೀಲಿ ತೊಗೊಂಡಿದ್ದು. ಸೊ ಹಂಗಾಗಿ ಇದು ಬೇರೆ ಇಟ್ಟಿದ್ದೀನಿ. ಇದು ಚಿಕನ್ ಮಸಾಲ, ನಾನು ಪಲಾವ್ಗೆ, ಬಿರಿಯಾನಿ ಎಲ್ಲದಕ್ಕೂ ಇದನ್ನೇ ಹಾಕೋದು. ಸೊ ಇಷ್ಟನ್ನು ತೊಗೊಂಡ್ವಿ. ಎಲ್ಲ ತೋರಿಸಿದ್ದಾದ ನಂತರ ನಾವು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಚೆನ್ನಾಗಿತ್ತು, ಸಣ್ಣ ಆ್ಯಪ್ ಥರ. ಸೊ ಬಿರಿಯಾನಿ ತಿಂದ್ವಿ ಗೈಸ್, ಸೂಪರಾಗಿತ್ತು. ನನಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಸೊ ಈ ರೆಸಿಪಿ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ರೆಕಾರ್ಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.